Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. So gradient of a scalar field. Scalar is only magnitude. Okay, scalar it represent only magnitude. ಸ್ಕೇಲಾರ್ ಫೀಲ್ಡ್ ಗ್ರೇಡಿಯೆಂಟ್ ಅಂತ ಹೇಳಿದ್ರೆ ಗ್ರೇಡ್ ಅಥವಾ ಹೀಗೆ ಸಿಂಬಲ್ಲು ಡೆಲ್ ಸಿಂಬಲ್. ಸೊ ಗ್ರೇಡಿಯೆಂಟ್ ಅಂತ ಹೇಳಿದ್ರೆ ಡೆಲ್ ಸಿಂಬಲ್ ರೆಪ್ರೆಸೆಂಟ್ ಆಗುತ್ತೆ. ಇಫ್ ಫೈ ಆಫ್ ಎಕ್ಸ್ ವೈ ಝೆಡ್ ಈಸ್ ಎ ಕಂಟಿನ್ಯೂಯಸ್ಲಿ ಡಿಫರೆನ್ಷಿಯೇಬಲ್ ಸ್ಕೇಲಾರ್ ಫಂಕ್ಷನ್, ದೆನ್ ದಿ ಗ್ರೇಡಿಯೆಂಟ್ ಆಫ್ ಫೈ ಆರ್ ಗ್ರೇಡ್ ಫೈ ಇನ್ ಪ್ರಿಸೈಸ್. ಇದನ್ನು ಗ್ರೇಡಿಯೆಂಟ್ ಆಫ್ ಫೈ ಅಂತನಾದರೂ ರೀಡ್ ಮಾಡ್ಬೋದು, ಅದರ್ವೈಸ್ ಗ್ರೇಡ್ ಫೈ ಅಂತ ಹೇಳಿದ್ರು ಸೇಮ್. is defined to be del phi ಅಂತ ಮೀನಿಂಗ್. ಓಕೆ, ದಟ್ ಈಸ್ ಗ್ರೇಡ್ ಫೈ ಆರ್ ಗ್ರೇಡಿಯಂಟ್ ಆಫ್ ಫೈ ಈಕ್ವಲ್ ಟು ಡೆಲ್ ಫೈ. ಡೆಲ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸೊ ಡೆಲ್ ಈಕ್ವಲ್ ಟು ಇಲ್ಲಿದೆಯಲ್ಲ ಫಾರ್ಮುಲಾ, ಇದು ಡೋ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಇಂಟು ಕೆ ಈಕ್ವಲ್ ಟು ಸಮೇಷನ್ ಆಫ್ ಒಂದನ್ನು ಬರೆದ್ರೆ ಸಾಕು. ಸ್ಟಾರ್ಟಿಂಗದ್ದು ಬರೆದ್ರೆ ಒಂದನ್ನು ಬರೆದ್ರೆ ಸೊ ರಿಮೈನಿಂಗ್ ಟೂನ ಕಂಟಿನ್ಯೂ ಆಗುತ್ತೆ ಅಂತ. ಓಕೆ, ಡೆಲ್ ಈಸ್ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಸೊ ಡೆಲ್ ಈಸ್ ದಿಸ್ ಒನ್ನು. ಡೆಲ್ ಫೈ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಡೆಲ್ದು ಫಾರ್ಮುಲಾ ಅದು ಬರಿಬೇಕು. ಇದು ಡೋ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಇಂಟು ಕೆ. ನೆಕ್ಸ್ಟ್ ಇಲ್ಲಿ ಫೈ ಇದೆಯಲ್ಲ, ಫೈನ ಹಾಗೆ ಬರೀರಿ. ನೆಕ್ಸ್ಟ್ ಈ ಫೈ ಈಚ್ ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ದೆನ್ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಸೊ ದಿಸ್ ಈಸ್ del phi. Okay, del phi is dou phi by dou xi plus dou phi by dou y j plus dou phi by dou z k. So obviously del phi is a vector quantity. ಇವಾಗ ಆ್ಯಕ್ಚುಲಿ phi is a scalar quantity ಆಗಿರುತ್ತೆ, ಎಕ್ಸ್ ವೈ ಝೆಡ್ ಮಾತ್ರ ಇರುತ್ತೆ. ಓಕೆ, ನೆಕ್ಸ್ಟ್ ಯಾವಾಗ del phi ಬರುತ್ತೆ ಆವಾಗ ದಿಸ್ ಈಸ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಅಂತ ಹೇಳಿದ್ರೆ ಐ ಜೆ ಕೆ ಇದೆಯಲ್ಲ, ಸೊ ಐ ಜೆ ಕೆ ಆರ್ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್ ಅಂತ ಇಟ್ಕೊಳ್ಳೋಣ. 3 ಡೈಮೆನ್ಷನಲ್ಲು ಎಕ್ಸ್ ಆ್ಯಕ್ಸಿಸ್, ದಿಸ್ ಒನ್ ಈಸ್ ದಿ ವೈ ಆ್ಯಕ್ಸಿಸ್, ದಿಸ್ ಈಸ್ ದಿ ಝೆಡ್ ಆ್ಯಕ್ಸಿಸ್. ಓಕೆ, ಐ ಸ್ಮಾಲ್ ಐ ಬರಿಬೇಕು, ಕ್ಯಾಪಿಟಲ್ ಐ ಬರಿಬಾರ್ದಾಯ್ತಾ. ದಿಸ್ ಈಸ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಅಂದರೆ ಲೈಕ್ ವೇರಿಯೇಷನ್ ಆಗ್ತಾ ಇದೆ ಅಂತ. ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ಆಫ್ ಐ ಯೂನಿಟ್ ವೆಕ್ಟರ್ ಐ ಇಲ್ಲಿ ಅದು ಮೂವ್ ಆಗ್ತಾ ಇರೋದು ಗೊತ್ತಾಯ್ತಲ್ಲ. ಇದು ಫಾರ್ವರ್ಡ್ ಡೈರೆಕ್ಷನ್, ಅಪೋಸಿಟ್ ಹೋದರೆ ಬ್ಯಾಕ್ವರ್ಡ್ ಡೈರೆಕ್ಷನ್, ನೆಗೆಟಿವ್ ಆಗುತ್ತೆ ಅದು. ಇಲ್ಲೂ ಅಷ್ಟೇ ರೈಟ್ ಸೈಡ್ ಹೋಗೋದು ಫಾರ್ವರ್ಡ್ ಇದು ರೈಟ್ ಸೈಡ್ ಮೂವ್ ಆಗುತ್ತೆ, ಇಲ್ಲಿ ಬ್ಯಾಕ್ ಸೈಡ್ ನೆಗೆಟಿವ್ ಡೈರೆಕ್ಷನ್, ಲೆಫ್ಟ್ ಸೈಡ್ ಮೂವ್ ಆದರೆ ಅದು ನೆಗೆಟಿವ್. ಸಿಮಿಲರ್ಲಿ ಇದು ಮತ್ತು ಇಲ್ಲಿ ಯೂನಿಟ್ ಡೈರೆಕ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಜೆ ಇರುತ್ತೆ ಗೊತ್ತಾಯ್ತಲ್ಲ. ವೆಕ್ಟರ್ ಇಸ್ ಜೆ ಅಂದರೆ ಡೈರೆಕ್ಷನ್ ಇಸ್ ಜೆ, ಇನ್ಸ್ಟ್ಯಾಂಟೇನಿಯಸ್ ವ್ಯಾಲ್ಯೂ ಅಂದರೆ ವೇರಿ ಆಗ್ತಾ ಇದೆ ಅಂತ ಮೀನಿಂಗ್ ಅದು. ನೆಕ್ಸ್ಟ್ ಇಲ್ಲಿ ಅಪ್ವರ್ಡ್ ಆದರೆ ಪಾಸಿಟಿವ್, ಡೌನ್ವರ್ಡ್ ಆದರೆ ನೆಗೆಟಿವ್. ಸೊ ಯಾವ ಡೈರೆಕ್ಷನ್ ಇದು ಯೂನಿಟ್ ಡೈರೆಕ್ಷನ್, ವೆಕ್ಟರ್ ಡೈರೆಕ್ಷನ್ ಅಂದರೆ ಕೆ ಗೊತ್ತಾಯ್ತಲ್ಲ. ಕೆ ಡೈರೆಕ್ಷನ್ ಇಲ್ಲಿ ಮೂವ್ ಆಗ್ತಾ ಇರೋದು. ವೆಕ್ಟರ್ ಕೆ ಈಸ್ ಮೂವಿಂಗ್ ಅಲಾಂಗ್ ವಿತ್ ದಿ ಝೆಡ್ ಆ್ಯಕ್ಸಿಸ್. ಇಲ್ಲೂ ಅಷ್ಟೇ ವೆಕ್ಟರ್ ಐ ಈಸ್ ಮೂವಿಂಗ್ ಅಲಾಂಗ್ ವಿತ್ ದಿ ಎಕ್ಸ್ ಆ್ಯಕ್ಸಿಸಲ್ಲಿ. ಜೆ ಇದು ವೆಕ್ಟರ್ ಇದೆಯಲ್ಲ ಮೂವಿಂಗ್ ಅಲಾಂಗ್ ವಿತ್ ದಿ ವೈ ಆ್ಯಕ್ಸಿಸ್. ಓಕೆ, ಸೊ ಹಾಗಾಗಿ ಇಲ್ಲಿ ನಿಮಗೆ ಐ ಜೆ ಕೆ ಬಂದಿದೆ ಅಂದರೆ ಸೊ ಡೆಲ್ ಫೈ ಈಸ್ ವೆಕ್ಟರ್ ಕ್ವಾಂಟಿಟಿ. ಸೊ ಡೆಲ್ ಫೈಯಲ್ಲಿ ಯಾವುದೇ ಆಗಲಿ ನಿಮಗೆ ಐ ಜೆ ಕೆ ಇಲ್ಲಿದೆ ಅಂತ ಹೇಳಿದ್ರೆ ದೀಸ್ ಆರ್ ದಿ ವೆಕ್ಟರ್ ಕ್ವಾಂಟಿಟಿ. ಸೊ ವೆಕ್ಟರ್ದು ಕೋಯಿಫಿಷಿಯೆಂಟು ವೆಕ್ಟರ್ ಕೋಯಿಫಿಷಿಯೆಂಟ್, ವೆಕ್ಟರ್ ಕೋಯಿಫಿಷಿಯೆಂಟ್, ಐ ಕೋಯಿಫಿಷಿಯೆಂಟು, ಜೆ ಕೋಯಿಫಿಷಿಯೆಂಟ್ ದಿಸ್ ಒನ್, ಕೆ ಕೋಯಿಫಿಷಿಯೆಂಟ್ ಇಸ್ ದಿಸ್ ಒನ್. ಹಾಗಾಗಿ ಡೆಲ್ ಫೈ ಈಸ್ ವೆಕ್ಟರ್ ಕ್ವಾಂಟಿಟಿ. ಓಕೆ, next divergence of a vector field. So gradient is over. Next divergence of a vector field.
ಇಫ್ ವೆಕ್ಟರ್ ಆಫ್ ಎ ಮೇಲೆ ನೋಡಿ ಡೈರೆಕ್ಷನ್ ಇದೆಯಲ್ಲ ಎ ಮೇಲೆ, ಸೊ ವೆಕ್ಟರ್ ಡೈರೆಕ್ಷನ್ ಇದೆ, ಹಾಗಾಗಿ ಡೈರೆಕ್ಷನ್ ಆಫ್ ವೆಕ್ಟರ್ ಅಂದರೆ ಅಥವಾ ವೆಕ್ಟರ್ ಆಫ್ ಎ ಅಂತ ಹೇಳಿದರೆ ಆಯಿತು. ವೆಕ್ಟರ್ ಆಫ್ ಎ ಆಫ್ ಎಕ್ಸ್ ವೈ ಝೆಡ್ ಈಸ್ ಎ ಕಂಟಿನ್ಯೂಯಸ್ಲಿ ಡಿಫ್ರೆನ್ಷಿಯೇಬಲ್ ವೆಕ್ಟರ್ ಫಂಕ್ಷನ್. ಇದು ಕಂಟಿನ್ಯೂಯಸ್ಲಿ ಡಿಫ್ರೆನ್ಷಿಯೇಬಲ್ ವೆಕ್ಟರ್ ಫಂಕ್ಷನ್. ದೆನ್ ದಿ ಡೈವರ್ಜೆನ್ಸ್ ಆಫ್ ಇದು ಡೈರೆಕ್ಷನ್ ಆಫ್ ವೆಕ್ಟರ್ ಆಫ್ ಎ ಈಸ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎಗೆ ಡೈ ವೆಕ್ಟರ್ ಆಫ್ ಎ ಅಂತ ಹೇಳಿದರೆ ಆಯಿತು. ಇನ್ ಪ್ರಿಸೈಸ್ ಈಸ್ ಡಿಫೈನ್ ಟು ಬಿ ಡೆಲ್ ಡಾಟ್ ವೆಕ್ಟರ್ ಆಫ್ ಎ ಅಂತ. ಓಕೆ, ಡೆಲ್ ಡಾಟ್ ವೆಕ್ಟರ್ ಆಫ್ ಎ. ಓಕೆ, ಡಾಟ್ ಪ್ರಾಡಕ್ಟ್ ಬರುತ್ತಿಲ್ಲ. ಇಫ್ ವೆಕ್ಟರ್ ಆಫ್ ಎ ಈಕ್ವಲ್ ಟು a1i ಪ್ಲಸ್ a2j ಪ್ಲಸ್ a3k where a1, a2, a3 are all functions of x, y, z, then we have, so divergence of vector of a equal to del dot vector of a. Okay, divergence of vector of a is del dot vector of a. So del the formula idu. So del is dou by dou x I plus dou by dou y j plus dou by dou z k. Dot idiyalla dot hage baribeku. Vector of a is a1i plus a2j plus a3k. Next, that is divergence of vector of a equal to del dot vector of a. Next, from the dot product, so I dot I, j dot j, illi I dot I idiyalla, so that is 1 agutte. Illi barithane idu. So del dot vector of a. So del dot vector of a equal to del means dou by dou x I plus dou by dou y j plus dou by dou z k. So these are the del ಗೆ ಡಾಟ್ ಹಾಕ್ಬಿಟ್ಟು, ಸೊ ವೆಕ್ಟರ್ ಆಫ್ ಎ ಅಂತ ಹೇಳಿದ್ರೆ a1 I ಪ್ಲಸ್ a2 j ಪ್ಲಸ್ a3 k. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಡಾಟ್ ಪ್ರಾಡಕ್ಟ್ ಬಂದಿರೋದ್ರಿಂದ ಸೇಮ್ ವೆಕ್ಟರಿಗೆ ನೀವು ಮಲ್ಟಿಪ್ಲಿಕೇಶನ್ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಗೊತ್ತಾಯ್ತಲ್ಲ, ಸೇಮ್ ಟು ಸೇಮ್ ವೆಕ್ಟರಿಗೆ ಮಾತ್ರ. ಅದರ್ ವೆಕ್ಟರ್ಸ್ ಆದರೆ 0 ಆಗುತ್ತೆ. ಸೊ ಐ ಡಾಟ್ ಐ ಈಕ್ವಲ್ ಟು ಜೆ ಡಾಟ್ ಜೆ ಈಕ್ವಲ್ ಟು ಕೆ ಡಾಟ್ ಕೆ, ದೀಸ್ ಆರ್ 1 ಆಗುತ್ತೆ. ಓಕೆ, ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಈಸ್ 1. ಸೊ ಐ ಡಾಟ್ ಜೆ ಅಥವಾ ಜೆ ಡಾಟ್ ಐ, ಓಕೆ, ಹೀಗಾದರೂ 0ನೇ. ಐ ಡಾಟ್ ಕೆ ಅಥವಾ ಕೆ ಡಾಟ್ ಐ ಈಕ್ವಲ್ ಟು 0. ಸಿಮಿಲರ್ಲಿ ಜೆ ಡಾಟ್ ಕೆ ಅದರ್ವೈಸ್ ಕೆ ಡಾಟ್ ಜೆ ಈಕ್ವಲ್ ಟು 0. ಗೊತ್ತಾಯ್ತಲ್ಲ, ಈ ಥರ ಬಂದರೆ 0. ಬೇರೆ ಬೇರೆ ವೆಕ್ಟರ್ಸ್ ಆದರೆ ಡಿಫ್ರೆಂಟ್ ವೆಕ್ಟರ್ಸಿಗೆ ಪ್ರಾಡಕ್ಟ್ ಮಾಡಿದ್ರೆ 0 ಆಗುತ್ತೆ. ಸೇಮ್ ವೆಕ್ಟರ್ ಆದರೆ ಅದು 1 ಆಗುತ್ತೆ. ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ. ಓಕೆ, ರಿಮೆಂಬರ್ ದಿಸ್, ಸೆಕೆಂಡ್ ಪಿ ಯು ಸಿದು. ಓಕೆ, ನೆಕ್ಸ್ಟು ಡೋ ಬೈ ಡೋ ಎಕ್ಸ್. ಇಲ್ಲಿ ಯಾವ್ದು ತೊಗೋಬೇಕು, ಐ ಕೋಎಫಿಷಿಯಂಟ್ ಈಸ್ a1. ಸೊ a1. ಐ ಡಾಟ್ ಐ ಈಸ್ 1 ಆಗುತ್ತೆ. ಐ ಡಾಟ್ ಜೆ, ಓಕೆ, ಅಥವಾ ಐ ಡಾಟ್ ಕೆ, ಸೊ ದೀಸ್ ಆರ್ 0. ಲಿವ್ ಇಟ್. ನೆಕ್ಸ್ಟ್ ಹಿಯರ್ ಜೆ ಕೋಎಫಿಷಿಯಂಟ್ ಈಸ್ dou by dou y. Here j coefficient is a2. Next, product of ಇದು ವೆಕ್ಟರ್ನ ಡಾಟ್ ಪ್ರಾಡಕ್ಟ್ ಮಾಡಿದರೆ j ಡಾಟ್ j is 1 ಆಯಿತು. ಲೀವ್ ಇಟ್. ಲೀವ್ ಇಟ್ ಅಲ್ಲ, ಅದು 1 into this one. ಓಕೆ, ನೆಕ್ಸ್ಟು k coefficient is dou by dou z. ಸೊ ನೆಕ್ಸ್ಟ್ ಹಿಯರ್ k coefficient is a3. ಸೊ k ಡಾಟ್ k is 1. ಅದರ್ ವೆಕ್ಟರ್ಸ್ನ ಪ್ರಾಡಕ್ಟ್ ಮಾಡಿದರೆ 0 ಆಗುತ್ತೆ. ಓಕೆ, ಸಿ ಹಿಯರ್ ಡೋ a1 by ಡೋ ಎಕ್ಸ್ ಅಂದರೆ ಡೋ a1 by ಡೋ ಎಕ್ಸ್ ಪ್ಲಸ್ ಡೋ a2 by ಡೋ ವೈ ಪ್ಲಸ್ ಡೋ a3 by ಡೋ ಝೆಡ್. ಕ್ಲಿಯರ್ಲಿ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ಎ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಾಯ್ತಲ್ಲ, ಸ್ಕೇಲಾರ್ ಕ್ವಾಂಟಿಟಿ ಅಂತ ಗೊತ್ತಾಯಿತು. ನೆಕ್ಸ್ಟ್, ಕರ್ಲ್ ಆಫ್ ಎ ವೆಕ್ಟರ್ ಫೀಲ್ಡ್. So if vector of A of x, y, z is a continuously differentiable vector function, then curl of vector of A is
ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಅಂತ ಬರೆದ್ರೆ ಆಯಿತು. ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಅಂತ ಆಫ್ ಅಂತ ಬರೆಯೋ ಬದಲು ಕರ್ಲ್ ವೆಕ್ಟರ್ ಆಫ್ ಎ ಇನ್ ಪ್ರಿಸೈಸ್ ಈಸ್ ಡಿಫೈನ್ ಟು ಬಿ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ಎ ಅಂತ ಬರೀಬೇಕು. ಕರ್ಲ್ ಇದ್ದರೆ ಕ್ರಾಸ್ ಬರುತ್ತೆ ಇಲ್ಲಿ. ಓಕೆ, ಡೈವರ್ಜೆನ್ಸ್ ಆದರೆ ಡಾಟ್, ಡೆಲ್ ಡಾಟ್. If vector of A equal to a1i plus a2j plus a3k, where a1, a2, a3 are all functions of x, y, z, then we have, so curl of vector of A equal to del cross vector of A ಅಂತ. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಕ್ರಾಸ್ ಅಲ್ವಾ, ಹಾಗಾಗಿ ನಾವು ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಿಬೇಕಾಗತ್ತೆ. ಸೊ ಐ ಜೆ ಕೆ ಅಂತ 3 ಕಾಲಮ್ಸ್ ಮಾಡ್ಕೊಳ್ಳಿ. ಐ ಜೆ ಕೆ ಅಂತ 3 ಕಾಲಮ್ಸಲ್ಲಿ ಬರಿಬೇಕು. ನೆಕ್ಸ್ಟ್ ಕಾಲಮ್ನಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕ್ರಾಸ್ ಆಗಿರೋದ್ರಿಂದ ಈ ಥರ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಿಬೇಕಾಗತ್ತೆ. ಐ ಜೆ ಕೆ ಅಂದ್ಕೊಂಡು ಈ ಥರ ಡಿಟರ್ಮಿನೆಂಟ್ ಹಾಕಿ ಐ ಜೆ ಕೆ ಅಂತ ಬರಿಬೇಕು. ಇಲ್ಲಿ ಡೆಲ್ ಇರೋದ್ರಿಂದ ಇದನ್ನು ಬರಿಬೇಕಾಗತ್ತೆ. 5 ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ಎಕ್ಸ್, ಜೆ ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ವೈ, ಕೆ ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ಝೆಡ್. ಗೊತ್ತಾಯ್ತಲ್ಲ, ಇದು ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್. ನೆಕ್ಸ್ಟು ವೆಕ್ಟರ್ ಆಫ್ ಎ ಅಂತ ಇದ್ದರೆ a1 ಅಂದರೆ ಐ ಕೋಯಿಫಿಷಿಯಂಟ್ ಈಸ್ a1, ಸಿ ಹಿಯರ್ ಐ ಕೋಯಿಫಿಷಿಯಂಟ್ ಈಸ್ a1, ಜೆ ಕೋಯಿಫಿಷಿಯಂಟ್ ಈಸ್ a2, ಆ ಕಾಲಮಲ್ಲೇ ಬರಿಬೇಕು. ಕೆ ಕೋಯಿಫಿಷಿಯಂಟ್ ಈಸ್ a3, ಸೊ a3 ರೈಟ್ ಇಟ್ ಇನ್ ಕೆ ಕಾಲಮ್ ಓನ್ಲಿ. ಓಕೆ, ಸೊ a2 ಜೆ ಕಾಲಮ್ನಲ್ಲೇ ಬರಿಬೇಕು, a1 ಐ ಕಾಲಮ್ನಲ್ಲೇ ಬರಿಬೇಕು. ಹಾಗೆ ಕ್ರಾಸ್ ಇದ್ದರೆ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಿಬೇಕಾಗತ್ತೆ, ರಿಮೆಂಬರ್ ಇಟ್. ಓಕೆ, ನೆಕ್ಸ್ಟ್ ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಈಕ್ವಲ್ ಟು, ಈಗ ಡಿಟರ್ಮಿನೆಂಟ್ ಹೇಗೆ ಫೈಂಡ್ ಔಟ್ ಮಾಡ್ತಾ ಇದ್ರಿ, ಐ ಅಂತ ಇಟ್ಕೊಂಡು ಇಲ್ಲಿ ಸೊ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ಎ ಈಕ್ವಲ್ ಟು, ಕ್ರಾಸ್ ಇದೆ ಅಂತ ಹೇಳಿದ್ರೆ ಐ ಜೆ ಕೆ ಇಷ್ಟು ಬರಿಬೇಕು ಡಿಟರ್ಮಿನೆಂಟ್ ಹಾಕಿ. ನೆಕ್ಸ್ಟು ಫಸ್ಟ್ ಡೆಲ್ ಇದೆ, ಐ ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ಎಕ್ಸ್, ಜೆ ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ವೈ, ಕೆ ಕೋಯಿಫಿಷಿಯಂಟ್ ಈಸ್ ಡೋ ಬೈ ಡೋ ಝೆಡ್. ವೆಕ್ಟರ್ ಆಫ್ ಎನಲ್ಲಿ ಐ ಕೋಯಿಫಿಷಿಯಂಟ್ ಏನು ಬರುತ್ತೆ a1, ಜೆ ಕೋಯಿಫಿಷಿಯಂಟ್ ಈಸ್ a2, ಕೆ ಕೋಯಿಫಿಷಿಯಂಟ್ ಈಸ್ a3. ಓಕೆ, ನೆಕ್ಸ್ಟ್ ಇನ್ ಡಿಟರ್ಮಿನೆಂಟ್ ಫಾರ್ಮ್ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ಎ ಈಕ್ವಲ್ ಟು, ಫಸ್ಟ್ ಏನು ಮಾಡಬೇಕು, ಐ ತಗೋಬೇಕು. ಓಕೆ, ಹೀಗೆ ಐ ಇಂಟು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಹೀಗೆ ದಿಸ್ ಆ್ಯಂಡ್ ದಿಸ್. ಓಕೆ, ಡೋ a3 ಡಿವೈಡೆಡ್ ಬೈ ಡೋ ವೈ ಮೈನಸ್ ಡೋ a2 ಡಿವೈಡೆಡ್ ಬೈ ಡೋ ಝೆಡ್. ಓಕೆ, ನೆಕ್ಸ್ಟ್ ಇದು ಪಾಸಿಟಿವ್ ಆದಮೇಲೆ ಇದು ನೆಗೆಟಿವ್ ತೊಗೋಬೇಕು. ಓಕೆ, ಮೈನಸ್ ಜೆ ಅಂತ ಹೇಳಿ. ಸೊ ಇವಾಗ ನಾವು ಇದನ್ನು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಡೋ a3 ಡಿವೈಡೆಡ್ ಬೈ ಡೋ ಎಕ್ಸ್ ಮೈನಸ್ ಡೋ a1 ಡಿವೈಡೆಡ್ ಬೈ ಡೋ ಝೆಡ್. ಓಕೆ, ನೆಕ್ಸ್ಟು ಪ್ಲಸ್ಸು ಮೈನಸ್ಸು ಇಲ್ಲಿ ಪ್ಲಸ್ ಬರಬೇಕು. ಸೊ ಪ್ಲಸ್ ಕೆ ಇಂಟು ಇವಾಗ ಏನು ಮಾಡಬೇಕಿಲ್ಲಿ, ಸೊ ಇದು ಕ್ಲೋಸ್ ಮಾಡಿದರೆ, ಸೊ ದಿಸ್ ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ದಿಸ್ ಇಂಟು ದಿಸ್ ಒನ್ ಆ್ಯಂಡ್ ದಿಸ್ ಇಂಟು ದಿಸ್ ಒನ್. ಸೊ ಡೋ a2 ಡಿವೈಡೆಡ್ ಬೈ ಡೋ ಎಕ್ಸ್ ಮೈನಸ್ ಡೋ a1 ಡಿವೈಡೆಡ್ ಬೈ ಡೋ ವೈ. ಓಕೆ, ಹೀಗೆ ಸಿ ಹಿಯರ್ ಐ ಇಂಟು ಡೋ a3 ಬೈ ಡೋ ವೈ minus dou a2 by dou z. Next minus j dou a3 by dou x minus dou a1 by dou z plus k into dou a2 by dou x minus dou a1 by dou y. Okay. Next, clearly curl of vector of A is a vector quantity. See here, curl of vector of A nalli ಈ ಟರ್ಮಲ್ಲಿ ಐ ಇದೆ, ಈ ಟರ್ಮಲ್ಲೂ ಜೆ ಇದೆ, ಈ ಟರ್ಮಲ್ಲೂ ಕೆ ಇದೆ. ಸೊ ಐ ಜೆ ಕೆ ಪ್ರೆಸೆಂಟ್ ಇದೆ ಅಲ್ಲ, ಸೊ ಹಾಗಾಗಿ ದಿಸ್ ಕರ್ಲ್ ಆಫ್ ವೆಕ್ಟರ್ ಆಫ್ ಎ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ನೆಕ್ಸ್ಟ್ ನೋಟ್, ಫಸ್ಟ್ ಒನ್ ಲ್ಯಾಪ್ಲೇಷಿಯನ್.
if phi of xyz is a continuously differentiable scalar function, we define the Laplacian of phi as follows. So Laplacian of phi equal to del square phi. Del square ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ, ಡೋ ಸ್ಕ್ವೇರ್ phi by dou x square plus dou square phi by dou y square plus dou square phi by dou z square ಅಂತ. ಸಪೋಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ಸೊ ಡೆಲ್ ಸ್ಕ್ವೇರ್ ಫೈ ಈಕ್ವಲ್ ಟು ಡೆಲ್ ಡಾಟ್ ಡೆಲ್ ಫೈ ಅಂತ. ಓಕೆ, ಸೊ ಡೆಲ್ ಅಂತ ಹೇಳಿದ್ರೆ ಡೋ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಇಂಟು ಕೆ dot del phi means dou phi by dou x I plus dou phi by dou y j plus dou phi by dou z k. So equal to, so I coefficient is dou by dou x into, here I coefficient is dou phi by dou x. I dot I is 1 plus j coefficient is dou by dou y, and here j coefficient is dou phi by dou y, dou phi by dou y. J dot j is 1 plus k coefficient is dou by dou z into k coefficient is dou phi by dou z. K dot k is 1. Okay, next dou is dou square phi divided by dou x is dou x square plus dou is dou square phi divided by dou y square plus dou is dou square phi divided by dou z square. So this is del square phi. So this one is Laplacian of phi. So Laplacian of phi is del square phi is dou square phi by dou x square. Okay, dou square phi by dou x square plus dou square phi by dou y square. Next to dou square phi by dou z square. Next, second note 2. If phi is a scalar function, suppose phi ಏನಾದರೂ scalar function ಆದರೆ the equation del square phi equal to 0 ಆಗುತ್ತೆ. ಓಕೆ, ಸೊ ಅವಾಗ del square phi equal to 0 ಬಂದರೆ ಇದನ್ನು ನಾವು ಲ್ಯಾಪ್ಲೇಸಸ್ ಈಕ್ವೇಷನ್ ಅಂತ ಕಾಲ್ ಮಾಡ್ತೀವಿ. ಸೊ when phi is a scalar function, the equation del square phi equal to 0 ಬಂತು ಅಂದರೆ ಇದನ್ನು we call it as Laplace's equation, and a function which satisfies Laplace's equation is called a harmonic function ಅಂತ ಕಾಲ್ ಮಾಡ್ತೀವಿ ಇದನ್ನು. ಓಕೆ, ರಿಮೆಂಬರ್ ದಿಸ್. ಆಲ್ಸೋ ಸಪೋಸ್ ಏನಾದರೂ 2 ಡೈಮೆನ್ಷನಲ್ ಆದರೆ ಎಕ್ಸ್ ವೈ ಮಾತ್ರ ಕನ್ಸಿಡರ್ ಆಗುತ್ತೆ. ಡೋ ಸ್ಕ್ವೇರ್ ಫೈ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೋ ಸ್ಕ್ವೇರ್ ಫೈ ಬೈ ಡೋ ವೈ ಸ್ಕ್ವೇರ್ ಈಕ್ವಲ್ ಟು 0 is called Laplace's equation in 2 dimensions. Okay, obviously Laplacian of a scalar function is a scalar quantity. So ಅಲ್ಲಿಗೆ Laplace of a scalar function ಏನಾಗುತ್ತೆ, scalar quantity ನೇ ಬರುತ್ತೆ. Okay, next remark 1. If phi of x y z is a scalar function, then we have, so phi x y z ಇದೆಯಲ್ಲ ಅದು ಸ್ಕೇಲಾರ್ ಫಂಕ್ಷನ್ ಆದರೆ ಸೊ ಅವಾಗ ಏನಾಗುತ್ತೆ ಅಂದರೆ ಗ್ರೇಡ್ ಫೈ ಈಕ್ವಲ್ ಟು ಡೆಲ್ ಫೈ ಅಂತ. ಡೆಲ್ ಮೀನ್ಸ್ ಡೋ ಫೈ ಬೈ ಡೋ ಎಕ್ಸ್, ಇಲ್ಲಿ ಡೆಲ್ ಫೈ ಈಸ್ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಆಲ್ರೆಡಿ ಮಾಡಿದ್ದೇವೆ ಅದು ಗ್ರೇಡಿಯಂಟ್ ಆಫ್ ಫೈಯಲ್ಲಿ. ನೆಕ್ಸ್ಟ್ ದೇರ್ ಫೋರ್ ಈಗ ಡೈವರ್ಜೆನ್ಸ್ ಆಫ್ ಗ್ರೇಡಿಯಂಟ್ ಆಫ್ ಫೈ ಅಂದರೆ ಡೈವ್ ಅಂತ ಹೇಳಿದ್ರೆ ಡೆಲ್ ಡಾಟ್ ಅಂತ, ಗ್ರೇಡಿಯಂಟ್ ಆಫ್ ಫೈ ಅಂದರೆ ಡೆಲ್ ಫೈ ಅಂತ. ಓಕೆ, ಡೆಲ್ ಮೀನ್ಸ್ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ ಅಂತ. ಡೆಲ್ ಅಂದರೆ ಇದಿಷ್ಟು, ಡಾಟ್ ಹಾಗೆ ಬರೀರಿ. ಡೆಲ್ ಫೈ ಅಂದರೆ ಇಲ್ಲೇನಿದೆ ಅದನ್ನು ಇಲ್ಲಿ ಬರಿಬೇಕು. ಓಕೆ, ಡಾಟ್ ಪ್ರಾಡಕ್ಟಲ್ಲಿ ಏನಾಗುತ್ತೆ, ಸೇಮ್ ವೆಕ್ಟರನ್ನು ಪ್ರಾಡಕ್ಟ್ ಮಾಡಿದರೆ 1 ಆಗುತ್ತೆ. ಓಕೆ, ಸೊ ಐ ಕೋಯಿಫಿಷಿಯಂಟ್ ಡೋ ಬೈ ಡೋ ಎಕ್ಸ್, ಹಿಯರ್ ಐ ಕೋಯಿಫಿಷಿಯಂಟ್ ಈಸ್ ಡೋ ಫೈ ಬೈ ಡೋ ಎಕ್ಸ್, ಐ ಡಾಟ್ ಐ ಈಸ್ 1. ನೆಕ್ಸ್ಟ್ ಪ್ಲಸ್ ಡೋ ಬೈ ಡೋ ವೈ,
Here j coefficient is dou phi by dou y. J dot j is 1. Next plus dou phi by dou z. K coefficient is dou phi by dou z. Here k coefficient is dou phi by dou z. K dot k is 1. Okay. Next dou is dou square phi divided by dou x is dou x square plus dou is dou square phi divided by dou y is dou y square plus dou is dou square phi divided by dou z is dou z square equal to ಇದನ್ನು ನಾವು del square phi ಅಂತ ಕಾಲ್ ಮಾಡ್ತೀವಿ. dou square by dou x square, dou square by dou y square, dou square by dou z square ಇದ್ರೆ del square. ಇಲ್ಲಿ phi ಇರೋದ್ರಿಂದ phi. Hence divergence of gradient of phi equal to del square phi or del square ಅಂದರೆ del dot del phi. So del square, it is del dot del is del square phi. Okay. Second remark, the computation of gradient, divergence, curl and Laplacian is a combination of the concept of vector algebra and partial differentiation. ಅಲ್ಲಿಗೆ gradient, divergence, curl ಮತ್ತು Laplacian ಅಲ್ಲಿ combination of the concept of vector algebra ಇದೆ. Okay. And partial differentiation also present. Dou by dou x ಅದೆಲ್ಲ dou by dou x. So these are the dou by dou y, dou by dou z, ಅದು partial differentiation. Partial differentiation ಮತ್ತು ordinary differential equationsಗೂ ತುಂಬಾ ಡಿಫರೆನ್ಸ್ ಇದೆ. ಆರ್ಡಿನರಿ ಡಿಫರೆನ್ಷಿಯೇಷನ್ನಲ್ಲಿ ಯಾವುದೇ ವೇರಿಯೇಬಲ್ಗೆ ಯಾವುದೇ ವೇರಿಯೇಬಲ್ ಜೊತೆ ನಾವು ಡಿಫರೆನ್ಷಿಯೇಟ್ ಮಾಡ್ಬೋದು. ಬಟ್ ಪಾರ್ಷಿಯಲ್ ಡಿಫರೆನ್ಷಿಯೇಷನಲ್ಲಿ ಯಾವ ವೇರಿಯೇಬಲ್ ಜೊತೆ ಡಿಫರೆನ್ಷಿಯೇಟ್ ಮಾಡಬೇಕು ಅಂತಿರುತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್, ಅಂದರೆ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಥವಾ ಡಿಫರೆನ್ಷಿಯೇಷನ್ ಆಫ್ ವೈ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂತ ಇದ್ದರೆ ಅದೇ ವೇರಿಯೇಬಲ್ ಜೊತೆ ಡಿಫರೆನ್ಷಿಯೇಟ್ ಮಾಡಬೇಕು. ಬೇರೆ ವೇರಿಯೇಬಲ್ಸ್ ಇದ್ದರೆ ಅದನ್ನು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಓಕೆ. ಥ್ಯಾಂಕ್ ಯು ಸೋ ಮಚ್.